ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 2975 KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ KPTCL ಜೂನಿಯರ್ ಸ್ಟೇಷನ್ ಪರಿಚಾರಕ ಏನರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರೆ. ಅದೇ ರೀತಿ ನಿಮ್ಮದು ಹೆಸ್ಕಾಂ, ಬೆಸ್ಕಾಂ, ಜೆಸ್ಕಾಂಗೆ ಸಂಬಂಧಿಸಿದಂತೆ ಅಫಿಷಿಯಲ್ ಆಗಿ 1:1 ಸೆಲೆಕ್ಷನ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ತೀವಿ, ಕೊನೆಯವರೆಗೂ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವೇನಾದರೂ SSC MTS ಹುದ್ದೆಗಳಿಗೆ ಸಂಬಂಧಿಸಿದ ತಯಾರಿ ನಡೆಸ್ತಾರೆ. ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ. ಹೌದು ಸ್ನೇಹಿತರೆ, GKಗೆ ಸಂಬಂಧಿಸಿದ ಸಂಪೂರ್ಣವಾದ ಡೀಟೇಲ್ಸ್ ನೋಟ್ಸು ಪ್ಲಸ್ 1000 ಇಂಪಾರ್ಟೆಂಟ್ ಪ್ರಶ್ನೆಗಳು ಕೂಡ ಕಳಿಸಲಾಗ್ತದೆ. ಅದೇ ರೀತಿ ಮ್ಯಾಥಮೆಟಿಕ್ಸ್ ಮತ್ತು ರೀಸನಿಂಗ್, ಅದೇ ರೀತಿ ಕಂಪ್ಲೀಟ್ ಇಂಗ್ಲೀಷ್ ಗ್ರಾಮರ್ 100% ಸಿಲೆಬಸ್ ಆಗಿರುವ ಇಂಗ್ಲೀಷ್ ಗ್ರಾಮರ್, ಅದರ ಜೊತೆಗೆ ನಿಮಗೆ SSC ಓಲ್ಡ್ ಕ್ವಶನ್ ಪೇಪರ್ ಕನ್ನಡದಲ್ಲಿ ಇರೋದು ವಿತ್ ಆನ್ಸರ್ ಇರೋದು ಕೂಡ ಕಳಿಸಲಾಗ್ತದೆ. ಸ್ನೇಹಿತರೆ, ನಿಮಗೇನಾದರೂ ಈ ನೋಟ್ಸ್ ಬೇಕಾದರೆ ಇದರ ಬೆಲೆ 300 ರೂಪಾಯಿ ಇರ್ತದೆ. ನಮ್ಮ ಚಾನಲ್ ವೀಕ್ಷಕರಿಗಾಗಿ ಕೇವಲ 200 ರೂಪಾಯಿಗಾಗಿ ಈ ನೋಟ್ಸ್ಗಳನ್ನು ಎಲ್ಲ ಕಳಿಸಲಾಗ್ತದೆ. ಸ್ನೇಹಿತರೆ, ನಿಮಗೇನಾದರೂ ನೋಟ್ಸ್ ಬೇಕಾದರೆ ನಮ್ಮ ಚಾನಲ್ ವಿಡಿಯೋ ನೋಡಿದ ಸ್ಕ್ರೀನ್ಶಾಟ್ ಕಳಿಸಿದರೆ ಕೇವಲ 200 ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ಗಳು ಸಿಗ್ತವೆ. ಸ್ನೇಹಿತರೆ, ಯಾರಿಗಾದರೂ ನೋಟ್ಸ್ ಬೇಕಾದರೆ ಇಲ್ಲಿ ಕೆಳಗಡೆ ವಾಟ್ಸ್ಆಪ್ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೋಡಬಹುದು ಇದಕ್ಕೆ ಸಂಬಂಧಿಸಿದ ಸ್ಪಾಟಿಂಗ್ ಇರೋದು ಕೂಡ ಇಲ್ಲಿ ನೋಟ್ಸ್ ಇರ್ತದೆ. ಇಂಗ್ಲೀಷ್ ಗ್ರಾಮರ್ ಇರ್ತದೆ, ನೋಡ್ಕೋಬಹುದು ಯಾವ ರೀತಿ ಇರ್ತದೆ ಅಂತ. ಸ್ನೇಹಿತರೆ, ಇಂಗ್ಲೀಷ್ ಗ್ರಾಮರ್ದು ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೆ ಪ್ರಾಕ್ಟೀಸ್ ಕ್ವಶನ್ ಕೂಡ ಕೊಡಲಾಗ್ತದೆ. 100 ಇಂದ 300 ವರೆಗೂ ಕೂಡ ಪ್ರಾಕ್ಟೀಸ್ ಇರ್ತದೆ. ಪ್ರಾಕ್ಟೀಸ್ ಕ್ವಶನ್ ಇರ್ತದೆ. ಪ್ರತಿಯೊಂದು ಟಾಪಿಕ್ಗೆ ಸಂಬಂಧಿಸಿ ಪ್ರತಿಯೊಂದು ಕೂಡ ನೋಡ್ಕೋಬಹುದು ನೀವು. ಪ್ರಾಕ್ಟೀಸ್ ಕ್ವಶನ್ ಕೂಡ ಇರ್ತವೆ. ಡೀಟೇಲ್ಸ್ ನೋಟ್ಸು ಮೊದಲಿಗೆ ಇರ್ತದೆ. ಆಮೇಲೆ ಇಲ್ಲಿ ಯಾವ ರೀತಿ ಎಲ್ಲ ಮಾಡಬೇಕಂತ ಪ್ರತಿಯೊಂದು ಕೂಡ ಇಲ್ಲಿ ಪ್ರಶ್ನೆಗಳು ವಿತ್ ಆನ್ಸರ್ ಇರೋದು ಕೂಡ ಇರ್ತದೆ. ಸ್ನೇಹಿತರೆ, ಇಲ್ಲಿ GKಗೆ ಸಂಬಂಧಿಸಿದಂತೆ ನೋಡಬಹುದು ಪ್ರತಿಯೊಂದು ಕೂಡ ಇರ್ತದೆ. ಸ್ನೇಹಿತರೆ, ಆಲ್ಮೋಸ್ಟ್ ಎಲ್ಲ ಸಿಲೆಬಸ್ ಕವರ್ ಆಗಿರೋ ನೋಟ್ಸ್ ಇರ್ತದೆ. ಸ್ನೇಹಿತರೆ, ಈ ನೋಟ್ಸ್ ಏನಾದರೂ ಬೇಕಾಗಿತ್ತು ಅಂದರೆ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ನೀವು ಸಂಪರ್ಕಿಸಿ ನೋಟ್ಸ್ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇರೋರು ಮಾತ್ರ ವಾಟ್ಸ್ಆಪ್ ಮೆಸೇಜನ್ನು ಮಾಡಿ, ಯಾರು ಕೂಡ ಕಾಲನ್ನು ಮಾಡಕ್ಕೆ ಹೋಗಬೇಡಿ. ಸ್ನೇಹಿತರೆ, ಸಾಕಷ್ಟು ಅಭ್ಯರ್ಥಿಗಳು ಇದನ್ನು ನೋಡಿದ್ದೀರಿ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಯಂತ್ರ ಬಂದ ಅಫಿಷಿಯಲ್ ಮಾಹಿತಿ ಆಗಿರ್ತದೆ. 25 ಜೂನ್ 2025 ಬಂದಿದ್ದು. ಸ್ನೇಹಿತರೆ, ಒಂದಿಷ್ಟು ಅಭ್ಯರ್ಥಿಗಳು ಇದಕ್ಕೆ ಸಂಬಂಧಿಸಿದಂತೆ ವಿಡಿಯೋ ಮಾಡಿದ್ದಾರೆ. ಇದು KPTCL ಸ್ಟೇಷನ್ ಪರಿಚಾರಕ ಹುದ್ದೆಗಳದ ರಿಸಲ್ಟ್ ಅಂತ ಹೇಳ್ರಿ. ಸ್ನೇಹಿತರೆ, ಇದು ಬಂದು ಆಲ್ರೆಡಿ ನಮ್ಮ ಕಡೆ ಬಂದಿತ್ತು. ಬಟ್ ಇದು KPTCL ಏನು 2975 KPTCL ಏನು ಹುದ್ದೆಗಳಿದಲ್ಲ ಆ ಹುದ್ದೆಗಳದ್ದು ಅಲ್ರಿ ಇದು ತಿಳಿತಲ್ಲ. ಇದು ಬಂದು ನಿಮ್ಮದು 2022ರಲ್ಲಿ ಒಂದು ಕಿರಿಯ ಸಹಾಯಕ ಅಂತೇಳಿ ಜೂನಿಯರ್ ಅಸಿಸ್ಟೆಂಟ್ ಅಂತ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಆಗಿತ್ತು ರೀ. ಆ ನೇಮಕಾತಿಗೆ ಸಂಬಂಧಿಸಿದಂತೆ ಇದು ಲಿಸ್ಟ್ ಆಗಿರ್ತದೆ. ಇದು ನಿಮ್ಮದು KPTCL ಲಿಸ್ಟ್ ಅಲ್ರಿ ಇದು ತಿಳಿತಲ್ಲ. ಸ್ಟೇಷನ್ ಪರಿಚಾರಕ ಹುದ್ದೆಗಳದ್ದು ಅಲ್ರಿ ಇದು. ಇದು ಬಂದು ನಿಮ್ಗೆ ನಿಯಮಿತ ಇದು ಗೊತ್ತಾಯ್ತು. ಇದನ್ನು ಆಲ್ರೆಡಿ ಎಲ್ಲರೂ ಕೂಡ ಓದಿರಿ. ಆದರೂ ಕೂಡ ಇಲ್ಲೊಂದು ಸಾರಿ ಓದ್ತೀವಿ ಕೇಳ್ರಿ. ಇಲ್ಲಿ ಸ್ನೇಹಿತರೆ, ಕಿರಿಯ ಸಹಾಯಕ ಹುದ್ದೆಗಳಿಗೆ ಸಂಬಂಧಿಸಿದ ಅಂತಿಮ ಆಯ್ಕೆ ಪಟ್ಟಿ ಅಧಿಸೂಚನೆಯನ್ನು ಆಲ್ರೆಡಿ ಪ್ರಕಟ ಮಾಡಿದರು. ಇದು ಸಾಕಷ್ಟು ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ಯಾರ. ಬಟ್ ಇದು ಅಫಿಷಿಯಲ್ ಆಗಿ ಬಿಟ್ಟಿದ್ರು ಕೂಡ ಒಂದಿಷ್ಟು ಅಭ್ಯರ್ಥಿಗಳಿಗೆ ಮೆಸೇಜ್ ಕೂಡ ಬಂದಿಲ್ಲ. ಅವರು ಬೇರೆ ಹುದ್ದೆಗಳಲ್ಲಿ ಸೆಲೆಕ್ಷನ್ ಆಗಿದ್ದಾರೋ ಬಿಟ್ಟಾರೋ ಗೊತ್ತಿಲ್ಲ. ಆದರೂ ಕೂಡ ಅವರು ಗೈರು ಹಾಜರಿ ಆಗಿದ್ದಾರೆ. ಅಂದರೆ ಇಲ್ಲಿ ನಿಮ್ಮದು ಏನಿರುತ್ತಲ್ಲ, ನೀವು 1:1ಗೆ ಸೆಲೆಕ್ಟ್ ಆದಮೇಲೆ ನಿಮಗೆ ಕೌನ್ಸಿಲಿಂಗ್ ಅನ್ನೋದು ಇರ್ತದೆ ರೀ. ಆ ಕೌನ್ಸಿಲಿಂಗ್ಗೆ ಹೋಗಿ ನೀವು ಅಟೆಂಡ್ ಆಗಿ ನಿಮ್ಮದು ಯಾವ ವಿಭಾಗಕ್ಕೆ ಮತ್ತು ಯಾವ ಊರಿಗೆ ಬೇಕು ಅಥವಾ ಯಾವ ಸ್ಟೇಷನ್ಗೆ ಬೇಕಂತ ನೀವು ಆಯ್ಕೆ ಮಾಡ್ಕೊಳ್ಳೋದು ಇರ್ತದೆ ರೀ. ಇದು ಜೂನಿಯರ್ ಪವರ್ ಮ್ಯಾನ್ಗೂ ಇದೇ ರೀತಿ ಇರ್ತದೆ ರೀ. ಇದೇನು ನೇಮಕಾತಿ ಎಲ್ಲ ಇದೇ ರೀತಿ ಇರ್ತದೆ. ಅವರು ಈ ಅಭ್ಯರ್ಥಿಗಳನ್ನಲ್ಲಿ ಕೆಳಗಡೆ ಕೊಟ್ಟಿರೋ ಅಭ್ಯರ್ಥಿಗಳು ಇಲ್ಲಿ ನೋಡ್ಕೋಬೋದು. ಸಿಂಧುತ್ವ ಸ್ವೀಕೃತಿ ಅಭ್ಯರ್ಥಿಗಳು ಅಂದರೆ ಸಿಂಧುತ್ವವನ್ನು ಕಳಿಸ್ಬೇಕ್ರಿ. ಒಂದಿಷ್ಟು ಅಭ್ಯರ್ಥಿಗಳು ಆಲ್ರೆಡಿ ಕೌನ್ಸಿಲಿಂಗು ಅಟೆಂಡ್ ಆಗಿ ಸಿಂಧುತ್ವವನ್ನು ಅಫಿಷಿಯಲ್ ಆಗಿ ಬಂದು ಅವರೇ ಹೋಗಿ ಅಥವಾ ಒಂದು ಇಲಾಖೆ ಒಂದು ಮಾಹಿತಿ ಕೊಟ್ಟಿರ್ತದೆ. ಸಿಂಧುತ್ವವನ್ನು ಇಲ್ಲಿ ಹೋಗಿ ಅಪ್ಲೋಡ್ ಮಾಡಬೇಕು ಅಂದರೆ DC ಆಫೀಸ್ದಾಗೈತಿ ಹೋಗಿ ಮಾಡೋದಿರ್ತದೆ. ಅದನ್ನು ಹೋಗಿ ಅಲ್ಲಿ ಕೊಡಬೇಕಿರ್ತದೆ. ಅವ್ರು ಹೋಗಿ ಕೊಟ್ಟಿರಂಗಿಲ್ಲ ರೀ. ಪೊಲೀಸ್ ಇತ್ತಂದ್ರೆ ಅಲ್ಲಿರ್ತದೆ. ಬಟ್ ಇವ್ರದ್ದು ಅದೇ ರೀತಿ ಸಿಂಧುತ್ವವನ್ನು ತೆಗಿಸುವಾಗ ಪೊಲೀಸ್ದು ಎನ್ಕ್ವೈರಿ ಇರ್ತದೆ ರೀ. ಏನರ FIR ಏನಾದರೂ ಆಗಿದೆ ಅಂತೇಳಿ ಚೆಕ್ ಮಾಡೋಕೆ ಕರ್ಸಿರ್ತಾರೆ. ಅಂಥ ಸಮಯದಲ್ಲಿ ಇವ್ರದ್ದು ಏನಾದರೂ FIR ರೀತಿ ಆಗಿತ್ತಪ್ಪ ಅಂದ್ರೆ ಈ ಅಂಥ ಅಭ್ಯರ್ಥಿಗಳನ್ನ ಈ ಲಿಸ್ಟಿಂದ ಹಿಂದಕ್ಕೆ ತೆಗೆದುಕೊಳ್ತಾ ಇರ್ತಾವೆ. ಅವ್ರನ್ನ ಕಂಪ್ಲೀಟಾಗಿ ಕ್ಯಾನ್ಸಲನ್ನು ಮಾಡ್ತಾರೆ ಅವ್ರನ್ನ ಹೆಸರನ್ನು. ಯಾಕಂದ್ರೆ ಒಮ್ಮೆ ಏನಾದರೂ ಕೇಸ್ ಆತಪ್ಪ ಅಂದ್ರೆ ನಿಮ್ಮದು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ಗೆ ನೀವು ಪರ್ಮಿಷನ್ ಇರಂಗಿಲ್ಲ ರೀ. ಯಾವುದೇ ಇರಲಿ ಅದು FIR ಏನಾದರೂ ಆತಂದ್ರೆ ನೀವು ಸೆಲೆಕ್ಷನ್ ಲಿಸ್ಟಿಂದ ಹೊರಗಡೆನೇ ಹೋಗೋದ್ರಿ. ಆ ರೀತಿಯಾಗಿ ಒಂದಿಷ್ಟು ಅಭ್ಯರ್ಥಿಗಳು ಹೊರಗೆ ಹೋಗಿರ್ತಾರೆ. ಅದೇ ರೀತಿ ಒಂದಿಷ್ಟು ಅಭ್ಯರ್ಥಿಗಳು ಇವರು ಆಲ್ರೆಡಿ ಏನು ಕೌನ್ಸಿಲಿಂಗ್ ಕೂಡ ಅಟೆಂಡ್ ಆಗಿರಲ್ಲ. ಅದಕ್ಕಾಗಿ ತಿಳಿಸಿರುವ ಪಟ್ಟಿಯಲ್ಲಿರುವ ಅಭ್ಯರ್ಥಿಗಳ ಪೈಕಿ ನೈಜತೆ ಸಿಂಧುತ್ವ ಪ್ರಮಾಣ ಪತ್ರ ಬಾಕಿ ಇರುವ ಅಭ್ಯರ್ಥಿಗಳಿಗೆ ಕೊನೆಯ ಅವಕಾಶವನ್ನು ನೀಡುತ್ತಾ ಈ ಅಧಿಸೂಚನೆ ದಿನಾಂಕದಂದು 10 ದಿನಗಳ ಒಳಗಾಗಿ ನೀವು ಇಲಾಖೆ KPTCL ಇಲಾಖೆ ನಿಗಮ ಕಾರ್ಯಾಲಯಕ್ಕೆ ಬಾಕಿ ಇರುವ ದಾಖಲಾತಿಗಳ ನೈಜತೆ ಸಿಂಧುತ್ವ ಪ್ರಮಾಣ ಪತ್ರ ಒದಗಿಸಲು ಕ್ರಮ ಕೈಗೊಳ್ಳಲು ತಿಳಿಸಲಾಗಿದೆ. ಮುಂದುವರೆದು ಕೌನ್ಸಿಲಿಂಗ್ ಪ್ರಕ್ರಿಯೆಗೆ ಗೈರು ಹಾಜರಿಯಾದ ಅಭ್ಯರ್ಥಿಗಳು ಸಕಾರಣಗಳೊಂದಿಗೆ ಅಧಿಸೂಚನೆ ದಿನಾಂಕದಿಂದ 10 ದಿನಗಳ ಒಳಗಾಗಿ ನಿರ್ದೇಶಕರು ನಿಗಮ ಕಾರ್ಯಾಲಯ KPTCL ಕಾವೇರಿ ಭವನ ಬೆಂಗಳೂರು ಇವರಿಗೆ ಖುದ್ದಾಗಿ ಮನವಿಗಳನ್ನು ಸಲ್ಲಿಸಿದ್ದಲ್ಲಿ ಮನವಿಯನ್ನು ನಿಯಮಾನುಸಾರವಾಗಿ ಪರಿಶೀಲಿಸಲಾಗುವುದು. ಅಂದರೆ ಏನು ಕಾರಣಕ್ಕಾಗಿ ನೀವು ಕೌನ್ಸಿಲಿಂಗ್ ಬಂದಿಲ್ಲ
ಮತ್ತು ನಿಮ್ಮದು ಸಿಂಧುತ್ವದಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ಸ್ ಏನು ಕೊಟ್ಟಿಲ್ಲ ಅವನ್ನೆಲ್ಲ ಸರಿಯಾಗಿ ಬಂದು ಇಲಾಖೆಗೆ ಏನಾದರೂ ಕೊಟ್ರಪ್ಪ ಅಂದರೆ ನಿಮಗೆ ಪುನಃ ಜಾಯ್ನಿಂಗ್ ಲೆಟರನ್ನು ಕೊಡ್ತೀವಿ, ನೀವು ಹೋಗಿ ಜಾಯ್ನನ್ನು ಆಗ್ಬೋದು ಅಂತೇಳಿ ಇದು ತಿಳಿಸಿದರ ಮಾಹಿತಿ ಆಗಿರ್ತದೆ. ಸ್ನೇಹಿತರಲ್ಲಿ ನೀವು ಏನಂದ್ರೆ 2975 ಏನು KPTCL ಹುದ್ದೆಗಳಿಲ್ಲ ಆ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇದು ಏನು ಸಂಬಂಧ ಇಲ್ಲ ರೀ. ಇದು ಬಂದು ನಿಮ್ಮದು ಜೂನಿಯರ್ ಅಸಿಸ್ಟೆಂಟ್ ಅಂತ ಹುದ್ದೆಗಳಿದ್ದು ರೀ. ಆ ಹುದ್ದೆಗಳಿಗೆ ಇದು 2022ರಲ್ಲಿ ಕಾಲಾಗಿತ್ತಲ್ಲ ಅದರದಾಗಿರ್ತದೆ. ಇದು ಬಂದು 2975 KPTCL ಜೂನಿಯರ್ ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಲ್ಲ. ತಿಳಿತಲಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ರಿಸಲ್ಟ್ ಅನ್ನೋದು ಬಿಟ್ಟಿಲ್ರಿ. ಹಾಗಿದ್ರೆ ಹೆಸ್ಕಾಮು, ಬೆಸ್ಕಾಮು, ಜೆಸ್ಕಾಮು ಅಥವಾ ಇದು ಕಂಪ್ನಿದು ಜೊತೆಗೆ KPTCLದ ರಿಸಲ್ಟ್ ಯಾವ ಬರುತ್ತಂತ ಕೇಳಾಕತ್ತಿದ್ರಿ. ಸ್ನೇಹಿತರೀಗ ಅಂಗವಿಕಲ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಏನಿರುತ್ತಲ್ಲ ಅವ್ರದ್ದು ಮೆಡಿಕಲ್ ಚೆಕಪ್ ನಡೆಯಕತ್ತತ್ರಿ. 1 by 1 ಲಿಸ್ಟ್ ಕಳ್ಸಾಕತ್ತಾರ. ಆ ಲಿಸ್ಟ್ಗೆ ಸಂಬಂಧಿಸಿದಂತೆ ಪ್ರತಿಯೊಬ್ಬರದು ಕೂಡ ಇಲ್ಲಿ ಅಂಗವಿಕಲ ಅಭ್ಯರ್ಥಿದು ಮೆಡಿಕಲ್ ಮುಗಿಬೇಕ್ರಿ. ಮೆಡಿಕಲ್ ಮುಗಿದ ಮೇಲೆ ಅವರು ಎಷ್ಟು ಜನ ಪಾಸ್ ಆಕಾರ ಎಷ್ಟು ಜನ ಫೇಲ್ ಆಕಾರ ಅದನ್ನು ನೋಡಿಕೊಂಡು ನಿಮ್ಮದು 1:1 ರಿಸಲ್ಟನ್ನು ಬಿಡ್ತಾರೆ. ತಿಳಿತಲ್ಲ ನಿಮ್ದು ಏನೋ ರಿಸಲ್ಟ್ ಲೇಟ್ ಆಗ್ತದ. ಏನೇ ರಿಸಲ್ಟ್ಗೆ ಸಂಬಂಧಿಸಿದಂತೆ ಮಾಹಿತಿ ಬಂದರೂ ಕೂಡ ಸ್ನೇಹಿತರೆ ಏನೇ KPTCL ಹುದ್ದೆಗಳಿಗೆ ಸಂಬಂಧಿಸಿದಂತೆ ಮಾಹಿತಿ ಬಂದರೂ ಕೂಡ 1:1 ರಿಸಲ್ಟ್ ಬಂದರೂ ಕೂಡ ನಾವು ಪ್ರತಿಯೊಂದು ಮಾಹಿತಿಯನ್ನು ನಮ್ಮ ಯೂಟ್ಯೂಬಲ್ಲಿ ಹಾಕ್ತಿರ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ನಮ್ದು ಯಾವುದೇ ರೀತಿ KPTCL ಮಾಹಿತಿ ಬಂದರೂ ಕೂಡ ತಿಳಿಸ್ತೀವಿ. ಅದ್ರ ಜೊತೆಗೆ ನಾವು ಆಲ್ರೆಡಿ ಹೇಳಿದ್ವಿ, ಮೊನ್ನೆ ಒಂದು ವಿಡಿಯೋದಲ್ಲಿ ಕೂಡ ಹೇಳಿದ್ವಿ, ನಿಮ್ಮದು ಸ್ಕೋರ್ ಎಷ್ಟಾಗಿದೆ, ನೀವು ಯಾವ ಕಂಪ್ನಿಗೆ ಹಾಕಿದ್ದೀರಂತ ಅಪ್ಲಿಕೇಶನ್, ಮತ್ತು ನೀವು ಫಿಸಿಕಲ್ ಪಾಸ್ ಆದ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡಕತ್ತಾರೋ ನಿಮ್ಮದು ಸ್ಕೋರ್ ಎಷ್ಟಾಗೈತೆ ಅಂತ ಹಾಕ್ರಿ ಅಂತೇಳಿ. ಯಾಕಪ್ಪ ಅಂದರೆ ಈಗ ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ 1 by 1 ಕಟ್ ಆಫ್ ಲಿಸ್ಟ್ನ ವಿಡಿಯೋ ಮಾಡ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮದು ಸ್ಕೋರನ್ನು ಹಾಕಿದರೆ ನೆಕ್ಸ್ಟ್ ನಮಗೆ ವಿಡಿಯೋ ಮಾಡಲು ಅನುಕೂಲ ಆಗ್ತದೆ. ಈಗ ಆಲ್ರೆಡಿ ಒಂದಿಷ್ಟು ಮಾಡೀವಿ, ಇನ್ನೇನು ಕೆಲವೇ ದಿನಗಳಲ್ಲಿ 1 by 1 ಹೆಸ್ಕಾಮ್ ಆಗಿರ್ಬೋದು, ಬೆಸ್ಕಾಮ್ ಆಗಿರ್ಬೋದು, ಚೆಸ್ಕಾಮ್ದಾಗಿರ್ಬೋದು ಎಕ್ಸ್ಪೆಕ್ಟೆಡ್ 1:1ಗೆ ಸಂಬಂಧಿಸಿದಂತೆ ಲಿಸ್ಟಿನ ವಿಡಿಯೋ ಕೂಡ ಮಾಡ್ತೀವಿ. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ಕೋರು ಜೊತೆಗೆ ನೀವು ಯಾವ ಕಂಪ್ನಿಗೆ ಹಾಕಿದ್ದೀರಿ ಓನ್ಲಿ ಪಾಸ್ ಆದಾರ ಅಷ್ಟೇ ರೀ. ತಿಳಿತಲ್ಲ, ಫಿಸಿಕಲ್ ಪಾಸ್ ಆದ ಅಭ್ಯರ್ಥಿಗಳು ಅಷ್ಟೇ. ಸ್ನೇಹಿತರೆ ಇದು ಬಂದು ನಿಮ್ಮದು ಸ್ಟೇಷನ್ ಪರಿಚಾರಕ ಹುದ್ದೆಗಳದಲ್ಲ, ಇದು ಕಿರಿಯ ಸಹಾಯಕ ಅಂದರೆ ಬೇರೆ ಹುದ್ದೆ ರೀ. ಇದು 2022ರಲ್ಲಿ ಕರೆದಿದ್ದು. ಈಗ ಒಂದಿಷ್ಟು ಅಭ್ಯರ್ಥಿಗಳದ ಜಾಯ್ನಿಂಗ್ ಕೊಟ್ಟಿದ್ರು, ಅವರು ಆಗಿದ್ದಿಲ್ಲ. ಅದಕ್ಕಾಗಿ ಅವರು ಮತ್ತೆ ಇಲಾಖೆ ಮತ್ತೆ ಪುನಃ ಇವರನ್ನು ಕರೆಯಲಾಗಿರ್ತದೆ, ಅದು ಇರ್ತದೆ. ತಿಳಿತಲ್ಲ ಸ್ನೇಹಿತರೆ, ಏನೇ ಅಪ್ಡೇಟ್ ಬಂದರೂ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇವತ್ತಿನ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.